ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಹತ್ರ ಒಂದು ಗಿಡ ಇದ್ದರೆ ಅದರಿಂದ ಕಟ್ಟಿಂಗ್ಗಳನ್ನ ತಗೊಂಡು ಇನ್ನಷ್ಟು ಜಾಸ್ತಿ ಗಿಡಗಳನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಹಾಗೆ ಪ್ರೂನಿಂಗ್ ಬಗ್ಗೆನೂ ಹೇಳ್ತೀನಿ. ಹಾರ್ಡ್ ಪ್ರೂನಿಂಗ್ ಮತ್ತು ಸಾಫ್ಟ್ ಪ್ರೂನಿಂಗ್ ಎರಡು ರೀತಿ ಪ್ರೂನಿಂಗ್ ಇದೆ, ಅದು ಎರಡರ ಬಗ್ಗೆನೂ ಡೀಟೇಲ್ ಆಗಿ ಹೇಳ್ತೀನಿ. ಈ ಪ್ರೂನಿಂಗ್ ಮಾಡೋ ಒಂದು ಬೆನಿಫಿಟ್ ಏನು ಅಂದರೆ, ಗಿಡ ಈ ರೀತಿ ಬುಷಿಯಾಗಿರುತ್ತೆ, ತುಂಬ ಬ್ರಾಂಚಸ್ ಬರುತ್ತೆ. ಬ್ರಾಂಚಸ್ ಜಾಸ್ತಿ ಇದ್ದರೆ ಹೂವು ಮತ್ತು ಮೊಗ್ಗುಗಳು ಜಾಸ್ತಿ ಇರುತ್ತೆ. ದಾಸವಾಳದಲ್ಲಿ ಆ ಬ್ರಾಂಚಸ್ದು ತುದಿ ಇರುತ್ತಲ್ಲ, ಅಲ್ಲಿ ಹೂ ಬಿಡೋದು. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಒಂದೊಂದು ಟಿಪ್ಪಲ್ಲೂ 2-3 ಮೊಗ್ಗು ಕಾಣಿಸ್ತಾ ಇದೆ. ಗಿಡದಲ್ಲಿ ಇದೇ ರೀತಿ ತುಂಬ ಬ್ರಾಂಚಸ್ ಮಾಡಿಕೊಂಡ್ರೆ ನಮಗೆ ತುಂಬ ಜಾಸ್ತಿ ಹೂ ಸಿಗುತ್ತೆ. ಪ್ರೂನಿಂಗ್ ಮಾಡೋಕ್ಕೆ ಮುಂಚೆ ಕಟ್ಟರ್ ಅಥವಾ ಸೀಸರ್ನ ಕ್ಲೀನ್ ಮಾಡಿಟ್ಕೋಬೇಕು. ಇವಾಗ ಸ್ಯಾನಿಟೈಸರ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ, ಹಾಗಾಗಿ ಸ್ಯಾನಿಟೈಸರಲ್ಲಿ ಮಾಡ್ಬೋದು ಅಥವಾ ಡೆಟಾಲಲ್ಲಿ ಮಾಡಬಹುದು. ನಾವು ಒಂದು ಸಲ ಯೂಸ್ ಮಾಡಿ ಇಟ್ಟಿರ್ತೀವಲ್ಲ, ಆವಾಗ ನಾವು ಕಟ್ ಮಾಡಿದಾಗ ಗಿಡದಲ್ಲಿ ಡಿಸೀಸಸ್ ಏನಾದರೂ ಇದ್ದರೆ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗೋ ಸಾಧ್ಯತೆ ಇರುತ್ತೆ. ಸಾಫ್ಟ್ ಪ್ರೂನಿಂಗ್ ಅಂದರೆ ಏನು ಅಂತ ಹೇಳ್ತೀನಿ. ಗಿಡದ್ದು ಚಿಗುರು ಈ ರೀತಿ ಬಂದಿರುತ್ತಲ್ಲ, ಇದನ್ನು ಮೇಲ್ಗಡೆ 4-5 ಎಲೆಗಳನ್ನ ಬಿಟ್ಬಿಟ್ಟು ಕಟ್ ಮಾಡೋದು. ಚೆನ್ನಾಗಿ ಬೆಳೀತಾ ಇರೋ ಗಿಡಕ್ಕೆ, ಚೆನ್ನಾಗಿ ಚಿಗುರು ಬಂದಿರೋ ಗಿಡಕ್ಕೆ ಕತ್ರಿ ಹಾಕೋಕ್ಕೆ ಯಾರಿಗೂ ಇಷ್ಟ ಆಗಲ್ಲ. ಆದರೆ ಗಿಡ ಚೆನ್ನಾಗಿ ಬರಬೇಕು, ಹೆಲ್ದಿಯಾಗಿರಬೇಕು, ಗಿಡಕ್ಕೊಂದು ಶೇಪ್ ಬರಬೇಕು ಅಂದರೆ ಈ ಸಾಫ್ಟ್ ಪ್ರೂನಿಂಗ್ ನಾವು ಮಾಡಲೇಬೇಕಾಗತ್ತೆ. ನಾವು ಕಟ್ ಮಾಡ್ತಾ ಇರೋ ಕೊನೆದು ಲೆಂತನ್ನ ಕಡಿಮೆ ಮಾಡಬೇಕು ಅಂದರೆ ಇನ್ನೂ ಸ್ವಲ್ಪ ಕೆಳಗಡೆಗೆ ಕಟ್ ಮಾಡ್ಕೋಬೋದು. ಇವಾಗ ನಾನು ಪಾಟಲ್ಲಿರೋದನ್ನು ತೋರಿಸ್ತೀನಿ ನಿಮಗೆ. ಈ ಕೊನೆನ ಕಟ್ ಮಾಡ್ದೇ ಹಾಗೆ ಬಿಟ್ಟರೆ ತುಂಬ ಉದ್ದ ಬೆಳ್ಕೊಂಡು ಹೋಗುತ್ತೆ. ಉದ್ದ ಬೆಳೆದ್ರೆ ನಮಗೆ ಜಾಸ್ತಿ ಬ್ರಾಂಚಸ್ ಸಿಗಲ್ಲ. ಇದನ್ನು ಇಲ್ಲಿಗೆ ಬೇಕಾದರೆ ಕಟ್ ಮಾಡ್ಬೋದು ತುದಿಗೆ, ಅಥವಾ ಇನ್ನೂ ಲೆಂತ್ ಶಾರ್ಟ್ ಮಾಡಬೇಕು ಅಂದರೆ ಇನ್ನೂ ಕೆಳಗಡೆ ಬೇಕಾದರೂ ಕಟ್ ಮಾಡ್ಬೋದು. ನಾವು ಎಲ್ಲಿಗೆ ಕಟ್ ಮಾಡಿರ್ತೀವಿ ಅಲ್ಲಿಂದ 2 ಹೊಸ ಬ್ರಾಂಚಸ್ ಬೆಳೆಯುತ್ತೆ. ಇದು ಲಾಸ್ಟ್ ಟೈಮ್ ಕಟ್ ಮಾಡಿರೋದು. ಎಲ್ಲಿ ಕಟ್ ಮಾಡಿದ್ದೀನಿ ಅಲ್ಲಿಂದ ಹೊಸದಾಗಿ 3 ಬ್ರಾಂಚಸ್ ಬಂದಿದೆ. ಪ್ರತಿಯೊಂದು ಬ್ರಾಂಚಸ್ಸಲ್ಲೂ ಮೊಗ್ಗುಗಳಿದೆ. ಪಾಟಲ್ಲಿರೋ ಗಿಡಗಳು ಹಾಗೆ ನೆಲದ ಮೇಲೆ ಇರೋ ಗಿಡಗಳು ಎರಡರದ್ದು ಪ್ರೂನಿಂಗ್ ಮಾಡಿರೋದನ್ನು ತೋರಿಸ್ಕೊಂಡು ಹೋಗ್ತೀನಿ. ಇದು ನೆಲದ ಮೇಲೆ ಹಾಕಿರೋ ಗಿಡ, ಇದು ಲಾಸ್ಟ್ ಇಯರ್ ಕಟ್ಟಿಂಗ್ ಮಾಡಿರೋದು. ಅದ್ರ ಸುತ್ತ ಎಷ್ಟೊಂದು ಬ್ರಾಂಚಸ್ ಹೊರಟಿದೆ ನೋಡಿ. ಈ ಗಿಡ ಚಿಕ್ಕದಾದರೂ ಕೂಡ ಅದರಲ್ಲಿ ಯಾವಾಗಲೂ ಹೂ ತುಂಬ ಇರುತ್ತೆ. ದಾಸವಾಳ, ರೋಸು ಈ ಗಿಡಗಳಿಗೆಲ್ಲ ಪ್ರೂನಿಂಗ್ ಯಾವಾಗ ಮಾಡಬೇಕು ಅಂದರೆ, ಗಿಡ ದೊಡ್ಡದಾಗಿ ಬೆಳೆದು ಅದರ ರೆಕ್ಕೆಗಳೆಲ್ಲ ಹೊರಗಡೆ ಚಾಚ್ಕೊಂಡಿದ್ರೆ ಮಾತ್ರ ಮಾಡಬೇಕು. ನೀವು ಗಾರ್ಡನಿಂಗಲ್ಲಿ ಹೊಸಬ್ರಾಗಿದ್ದರೆ ಅಥವಾ ಗಿಡ ಇಷ್ಟು ಚಿಕ್ಕದಾಗಿದ್ದರೆ ಪ್ರೂನಿಂಗ್ ಮಾಡಲೇಬಾರ್ದು. ಇವಾಗ ಹಾರ್ಡ್ ಪ್ರೂನಿಂಗ್ ಅಂದರೆ ಏನು ಅಂತ ಹೇಳ್ತೀನಿ. ಗಿಡದ್ದು ಕಾಂಡ ಇರುತ್ತಲ್ಲ, ಮೇನ್ ಟ್ರಂಕ್, ಅಲ್ಲಿಂದ ಹೊರಟಿರೋ ಕೊನೆಗಳನ್ನ ಟ್ರಿಮ್ ಮಾಡೋದಕ್ಕೆ ಹಾರ್ಡ್ ಪ್ರೂನಿಂಗ್ ಅಂತ ಹೇಳ್ತಾರೆ. ಈ ಹಾರ್ಡ್ ಪ್ರೂನಿಂಗ್ ಮಾಡಿದಾಗ ಈ ಕಟ್ಟಿಂಗ್ಗಳೆಲ್ಲ ಸಿಗುತ್ತಲ್ಲ, ಅದನ್ನು ಎಸಿಬಾರ್ದು, ಮತ್ತೆ ನಾವು ಯೂಸ್ ಮಾಡ್ಕೋಬೇಕು. ಅದ್ರ ಬಗ್ಗೆನೇ ನನ್ನ ಚಾನಲ್ನಲ್ಲಿ ಒಂದು ಡೀಟೇಲಾಗಿ ವಿಡಿಯೋ ಇದೆ, ಯಾವ್ಯಾವ ಥರ ಕಟ್ಟಿಂಗ್ಗಳನ್ನ ನೆಡ್ಬೋದು ಅಂತ. ನೀವು ಅದರಲ್ಲಿ ಚೆಕ್ ಮಾಡ್ಕೋಬೋದು. ತುಂಬ ಉದ್ದ ಇರೋ ಕಡ್ಡಿ ಆದರೆ ಅದರಲ್ಲಿ ನಾವು 2 ಅಥವಾ 3 ಕಟ್ಟಿಂಗ್ನ ಮಾಡ್ಕೋಬೋದು. ಕಟ್ಟಿಂಗ್ಗಳನ್ನ ನಾವು ಹೇಗೆ ತೊಗೊಳ್ಳೋದು ಅಂದರೆ, ಮೇಯ್ನ್ ಟ್ರಂಕಿಂದ ಈ ರೀತಿ ಉದ್ದ ಹೊರಟಿರೋ ಬ್ರಾಂಚಸ್ನ ಕಟ್ ಮಾಡಬೇಕು. ಕಟ್ ಮಾಡಬೇಕಾದ್ರೆ 45 ಡಿಗ್ರಿ ಆ್ಯಂಗಲಲ್ಲಿ ಈ ರೀತಿ ಸ್ಲ್ಯಾಂಟಾಗಿ ಕಟ್ ಮಾಡಬೇಕು. ಕಟ್ ಮಾಡಿರೋ ಈ ಕಟ್ಟಿಂಗ್ನ ಇನ್ನೂ 2-3 ಪೀಸಸ್ ಆಗಿ ಮಾಡಿಕೊಂಡು ನಾವು ಇದನ್ನು ಕಟ್ಟಿಂಗ್ ಆಗಿ ಯೂಸ್ ಮಾಡ್ಕೋಬೋದು. ನಾವು ನೆಡೋ ಅಂಥ ಕಟ್ಟಿಂಗು ಪೆನ್ಸಿಲ್ ಅಷ್ಟಾದರೂ ದಪ್ಪ ಇರಬೇಕು. ಈ ಕಟ್ಟಿಂಗ್ಗಳನ್ನ ನೆಡೋದಕ್ಕೆ ಫೆಬ್ರವರಿ ಮತ್ತು ಮಾರ್ಚಲ್ಲಿ ನೆಟ್ಟರೆ ಚೆನ್ನಾಗಿ ಬರುತ್ತೆ. ಮಾರ್ಚ್ ಎಂಡ್ವರೆಗೆ ನೀವು ಕಟ್ ಮಾಡಿಬಿಟ್ಟು ನೆಡ್ಬೋದು. ಏಪ್ರಿಲ್ ಮತ್ತು ಮೇನಲ್ಲಿ ತುಂಬ ಹೀಟ್ ಜಾಸ್ತಿ ಇರೋದ್ರಿಂದ ಆ ಟೈಮಲ್ಲಿ ಯಾವುದೇ ಕಟ್ಟಿಂಗ್ಗಳು ಅಷ್ಟು ಚೆನ್ನಾಗಿ ಬರಲ್ಲ.
ಪ್ರೂನಿಂಗ್ ಮಾಡೋದು ಇವಾಗ ಮಿಸ್ ಆದರೆ ಮಳೆಗಾಲ ಸ್ಟಾರ್ಟ್ ಆಗೋ ಟೈಮಲ್ಲಿ ಜೂನ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ನೀವು ಗಿಡನ ಪ್ರೂನಿಂಗ್ ಮಾಡಿಬಿಟ್ಟು ಕಟ್ಟಿಂಗ್ಗಳನ್ನ ನೆಟ್ಟರೆ ಕಟ್ಟಿಂಗು ಚೆನ್ನಾಗಿ ಗ್ರೋ ಆಗುತ್ತೆ, ಪ್ರೂನಿಂಗ್ ಮಾಡಿರೋ ಗಿಡ ಕೂಡ ಚೆನ್ನಾಗಿ ಗ್ರೋ ಆಗುತ್ತೆ. ಕಟ್ ಮಾಡಬೇಕಾದ್ರೆ ಈ ರೀತಿ ಸ್ಲ್ಯಾಂಟಾಗಿ ಕಟ್ ಮಾಡ್ತೀವಲ್ಲ, ಅದರಲ್ಲಿ ಡೌನ್ ಇರೋದು ಗಿಡದ ಸೈಡ್ ಬರಬೇಕು, ಗಿಡದ ಒಳಗಡೆಗೆ ಬರಬೇಕು, ಎತ್ತರ ಇರೋದು ಗಿಡದ ಹೊರಗಡೆಗೆ ಬರಬೇಕು. ಈ ಕಟ್ ಮಾಡಿರೋದಕ್ಕೆ ನೀರು ಬೀಳ್ದಂಗೆ ಅದಕ್ಕೆ ಮಣ್ಣಿಂದ ಸೀಲ್ ಕೂಡ ಮಾಡಬಹುದು. ಕೆಲವು ಬ್ರಾಂಚಸ್ಸು ಗಿಡದಿಂದ ಕ್ರಾಸ್ ಆಗಿ ಹೋಗಿರುತ್ತೆ, ಇಂಥ ಬ್ರಾಂಚಸ್ನ ಕಟ್ ಮಾಡಿಬಿಟ್ಟು ತೆಗೆದುಬಿಡಬೇಕು. ಇನ್ನೂ ಕೆಲವು ಬ್ರಾಂಚಸ್ಸು ಗಿಡದ ಮಧ್ಯದಿಂದ ಕ್ರಾಸ್ ಆಗಿ ಹೋಗಿರುತ್ತೆ, ಗಿಡದ ಮಧ್ಯಕ್ಕೆ ಸೂರ್ಯನ ಬೆಳಕು ಚೆನ್ನಾಗಿ ಬೀಳ್ತಾ ಇರಬೇಕು, ಆವಾಗ ಗಿಡ ಚೆನ್ನಾಗಿ ಗ್ರೋ ಆಗುತ್ತೆ. ಅದಕ್ಕೆ ನಾವು ಆ ಕಡ್ಡಿಗಳನ್ನ ಕಟ್ ಮಾಡಿಬಿಟ್ಟು ತೆಗೆದುಬಿಡಬೇಕು. ಸಮ್ಮರಲ್ಲಿ ಎಲೆಗಳೆಲ್ಲ ಈ ರೀತಿ ಎಲ್ಲೋ ಆಗ್ತಾ ಇರುತ್ತೆ, ಅದನ್ನು ನೋಡಿಬಿಟ್ಟು ಆಗಾಗ ಕ್ಲೀನ್ ಮಾಡ್ತಾ ಇರಬೇಕು. ನನಗೆ ಕಮೆಂಟ್ಸಲ್ಲಿ ಕೆಲವರು ಕೇಳ್ತಾಯಿದ್ರು, ನೀಮ್ ಆಯಿಲ್ ಹಾಕಿದರೆ ಈ ರೀತಿ ಎಲೆಗಳೆಲ್ಲ ಎಲ್ಲೋ ಆಗುತ್ತೆ ಅಂತ. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಗಿಡ, ಇದರಲ್ಲಿ ತುಂಬ ಮಿಲಿಬಗ್ಸ್ ಇತ್ತು ಅಂತ ನೀಮ್ ಆಯಿಲ್ನ ಸ್ಪ್ರೇ ಮಾಡ್ತಾಯಿದ್ದೆ. ಇದರಲ್ಲಿ ಕೂಡ ಎಷ್ಟೊಂದು ಎಲ್ಲೋ ಆಗಿರೋ ಎಲೆಗಳಿದೆ ನೋಡಿ, ಅದನ್ನೆಲ್ಲ ತೆಗೆದುಬಿಡಬೇಕು. ಆದರೆ ಗಿಡ ಏನೂ ಆಗಲ್ಲ, ಸ್ವಲ್ಪ ದಿನ ಆದಮೇಲೆ ಸರಿ ಹೋಗುತ್ತೆ. ನಾವು ಕಟ್ ಮಾಡ್ಕೊಂಡಿರೋ ಕಟ್ಟಿಂಗಲ್ಲಿ ಇವಾಗ ಎಲೆಗಳನ್ನೆಲ್ಲ ತೆಗೆದ್ಬಿಟ್ಟು ನೆಡಬೇಕು. ಕಟ್ ಮಾಡ್ಕೊಳ್ಳೋವಂಥ ಒಂದು ಕಟ್ಟಿಂಗು 5 ರಿಂದ 6 ಇಂಚ್ ಅಷ್ಟಾದರೂ ಉದ್ದ ಇರಬೇಕು. ಅದಕ್ಕಿಂತ ಜಾಸ್ತಿ ಉದ್ದ ಇದ್ರೂ ನಡೆಯುತ್ತೆ, ಆದರೆ ಕಡಿಮೆ ಇರಬಾರ್ದು. ತುಂಬ ಉದ್ದ ಇರೋ ಕಡ್ಡಿ ಆದರೆ ಅದರಲ್ಲಿ ನಾವು 2 ಅಥವಾ 3 ಕಟ್ಟಿಂಗ್ನ ಮಾಡ್ಕೋಬೋದು. ಈ ಕಟ್ಟಿಂಗ್ಗಳಿಂದ ಬೇಗ ರೂಟ್ಸ್ ಬರಬೇಕು ಅಂದರೆ ರೂಟಿಂಗ್ ಹಾರ್ಮೋನ್ ಪೌಡರ್ ಅಂತ ಸಿಗುತ್ತೆ, ಅದರೊಳಗೆ ಡಿಪ್ ಮಾಡಿಬಿಟ್ಟು ನೆಡ್ಬೋದು. ಆರ್ಗ್ಯಾನಿಕ್ ಆಗಿರೋ ರೂಟಿಂಗ್ ಹಾರ್ಮೋನ್ ಬೇಕು, ಮನೆಯಲ್ಲೇ ಇರೋದು ಬೇಕು ಅಂತಂದರೆ 3 ಇದೆ. ಒಂದು ಹನಿ ಜೇನುತುಪ್ಪ, ಇನ್ನೊಂದು ಅಲೋವೆರಾ ಜೆಲ್, ಇನ್ನೊಂದು ದಾಲ್ಚಿನ್ನಿ ಚಕ್ಕೆನ ಪೌಡರ್ ಮಾಡಿಬಿಟ್ಟು, ಸಿನಮನ್ ಪೌಡರ್ ಅಂತ ಹೇಳ್ತಾರೆ, ಅದರೊಳಗೆ ಡಿಪ್ ಮಾಡಿಬಿಟ್ಟು ಕೂಡ ನೆಡ್ಬೋದು. ಈ 3 ರೂಟಿಂಗ್ ಹಾರ್ಮೋನ್ಗಳನ್ನ ಈಗಾಗಲೇ ನಾನು ವೀಡಿಯೋಸಲ್ಲಿ ತೋರಿಸಿದ್ದೀನಿ, ಹಾಗಾಗಿ ಈ ವಿಡಿಯೋದಲ್ಲಿ ಅದನ್ನ ತೋರಿಸ್ತಾ ಇಲ್ಲ. ಈ ಕಟ್ಟಿಂಗ್ಗಳನ್ನ ಬರೀ ನೀರಲ್ಲಿ ಕೂಡ ಬೆಳೆಸ್ಬೋದು. ನೀರಲ್ಲಿ ಚೆನ್ನಾಗಿ ರೂಟ್ಸ್ ಬಂದಮೇಲೆ ಆಮೇಲೆ ನಾವು ಮಣ್ಣಲ್ಲಿ ನೆಡ್ಬೋದು. ಆದರೆ ಇವತ್ತು ನಾನು ಬರೀ ಕೋಕೋಪಿಟಲ್ಲಿ ನೆಡೋದನ್ನು ತೋರಿಸ್ತೀನಿ. ನೀರಲ್ಲಿ ರೂಟ್ಸ್ ಬರೋದನ್ನು, ಬರೀ ಮರಳಲ್ಲೇ ನೆಟ್ಬಿಟ್ಟು ರೂಟ್ಸ್ ಬರೋದನ್ನು ಈಗಾಗಲೇ ನಾನು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದಕ್ಕೆ ನಾನಿವತ್ತು ಇದರಲ್ಲಿ ಬರೀ ಕೋಕೋಪೀಟ್ ಒಳಗೆ ನೆಡೋದನ್ನು ತೋರಿಸ್ತೀನಿ. ನೆಡಬೇಕಾದ್ರೆ ಕೈಯಿಂದ ಅಥವಾ ಒಂದು ಕಡ್ಡಿಯಿಂದ ಹೋಲ್ ಮಾಡ್ಕೊಂಡ್ಬಿಟ್ಟು ನೆಡಬೇಕು, ಡೈರೆಕ್ಟಾಗಿ ಆ ಕಟ್ಟಿಂಗಿಂದ ಚುಚ್ಚಬಾರ್ದು. ಎಲ್ಲ ಕಟ್ಟಿಂಗ್ಗಳನ್ನ ನೆಟ್ಟಾದಮೇಲೆ ಮೇಲ್ಗಡೆಯಿಂದ ಒಂದು ಕವರ್ ಹಾಕಿಬಿಟ್ಟು ಅದನ್ನ ಫುಲ್ ಕವರ್ ಮಾಡಿಬಿಟ್ಟು ಟೈಟಾಗಿ ಕಟ್ಟಬೇಕು. ಈ ರೀತಿ ಮಾಡೋದ್ರಿಂದ ಒಳಗಡೆಯಿಂದ ಹೀಟ್ ಪ್ರೊಡ್ಯೂಸ್ ಆಗಿ ಬೇಗ ರೂಟ್ಸ್ ಬರುತ್ತೆ. ಆದರೆ ಇವಾಗ ಸೆಕೆ ಇರೋದ್ರಿಂದ ನಾನು ಓಪನ್ ಆಗಿ ಇಡ್ತೀನಿ. ಜೂನಲ್ಲಿ ಯಾರಾದರೂ ಈ ರೀತಿ ಕಟ್ಟಿಂಗ್ಗಳನ್ನ ನೆಡೋರಿದ್ರೆ ನೀವು ಆ ರೀತಿ ಮಾಡಿದರೆ ಬೇಗ ರೂಟ್ಸ್ ಬರುತ್ತೆ. ಈ ಕಟ್ಟಿಂಗ್ಗಳನ್ನೆಲ್ಲ ಹಾಕಿ 1.5 ತಿಂಗಳಾಯಿತು. ಫೆಬ್ರವರಿ ಫಸ್ಟ್ ವೀಕಲ್ಲಿ ನಾನು ಕಟ್ ಮಾಡಿಬಿಟ್ಟು ನೆಟ್ಟಿರೋದು. ಹೆಚ್ಚಿನ ಕಟ್ಟಿಂಗ್ಗಳಲ್ಲಿ ಚೆನ್ನಾಗಿ ಚಿಗುರು ಬಂದಿದೆ, ಎಲೆಗಳು ಬಂದಿದೆ, ಮೇಲ್ಗಡೆ ಬೇಗ ಚಿಗುರು ಬರುತ್ತೆ. ಆದರೆ ರೂಟ್ಸ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಗಿಡಕ್ಕೆ ತುಂಬ ಒಳ್ಳೆ ಶೇಪ್ ಕೊಡಬೇಕು, ತುಂಬ ಬುಷಿಯಾಗಿ ಕಾಣಿಸ್ಬೇಕು ಅಂದರೆ 1-2 ಸಲ ಪ್ರೂನಿಂಗ್ ಮಾಡಿದರೆ ಸಾಕಾಗಲ್ಲ. ಇದಕ್ಕೆ ಟೈಮ್ ತಗೊಳುತ್ತೆ. ವರ್ಷದಲ್ಲಿ ನೀವು ಒಂದು 3 ಸಲನಾದರೂ ಪ್ರೂನಿಂಗ್ ಮಾಡಬೇಕಾಗತ್ತೆ. ನೀವು ಇವಾಗ ಒಂದು ಸಲ ಪ್ರೂನಿಂಗ್ ಮಾಡಿದರೆ ಜೂನಲ್ಲಿ ಒಂದು ಸಲ ಮಾಡ್ಬೋದು, ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಒಂದು ಸಲ ಮಾಡ್ಬೋದು. ಈ ಹಾರ್ಡಿ ಪ್ಲ್ಯಾಂಟ್ಸ್ ಇರುತ್ತಲ್ಲ, ದಾಸವಾಳ, ರೋಸ್, ನಂದಿ ಬಟ್ಲು, ಮಲ್ಲಿಗೆ, ಈ ರೀತಿ ಗಿಡಗಳದ್ದು ಕಟ್ಟಿಂಗ್ನ ನೀವು ನೆಡಬೇಕು ಅನ್ನೋರು ಇವಾಗ ಕಟ್ ಮಾಡಿಬಿಟ್ಟು ನೆಡ್ಬೋದು. ಮಳೆಗಾಲ ಸ್ಟಾರ್ಟ್ ಆಗೋಷ್ಟರೊಳಗೆ ಚೆನ್ನಾಗಿ ರೂಟ್ಸ್ ಬಂದಿರುತ್ತೆ. ಇವಾಗ ಮಿಸ್ ಆದರೆ ನೀವು ಜೂನ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಕೂಡ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.